ಧಾರವಾಡ ಯೋಗೇಶ್ ಗೌಡ ಕೊಲೆ ಪ್ರಕರಣ ಕೊಲೆಘಟಕ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಯಿತು. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಎದುರಾಗಿರುವಂಥದ್ದು. ಯಾವಾಗ ತೀರ್ಪು ಬಂತು ಆಟೋಮೆಟಿಕಲಿ ಆ ಒಂದು ಶಾಸಕ ಸ್ಥಾನ ಅನ್ನುವಂಥದ್ದು ಹೋಗುತ್ತೆ. ಸ್ಪೀಕರ್ಗೆ ಆ ಒಂದು ಆದೇಶ ಹೋಗ್ತಿದ್ದ ಹಾಗೆ ರದ್ದಾಗುತ್ತೆ. ಹೈಕೋರ್ಟ್ ಕದ ತಟ್ಟಲಿಕ್ಕೆ ವಿನಯ್ ಕುಲಕರ್ಣಿ ಸಿದ್ಧತೆ. ಯಾಕೆಂದ್ರೆ ನೆಕ್ಸ್ಟ್ ಇರುವಂತ ಸ್ಟೆಪ್ ಯಾವುದು? ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೂ ಮುಂಚೆ ಹೈಕೋರ್ಟ್ ಹೋಗ್ತಾರೆ. ಹೈಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ಅರ್ಜಿ ಹಾಕ್ಲಿಕ್ಕೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅವರ ಲಾಯರ್ಸ್. ಶಿಕ್ಷೆ ಪ್ರಕಟವಾಗ್ತಾ ಇದ್ದಂತೆ ವಕೀಲರ ಜೊತೆ ಕುಲಕರ್ಣಿ ಚರ್ಚೆಯನ್ನ ಮಾಡಿದ್ದಾರೆ. ಕೋರ್ಟ್ ಬಳಿನೇ ಮಾತುಕತೆ ನಡೆಸಿರುವಂತದ್ದು ವಿನಯ್ ಕುಲಕರ್ಣಿ. ನಾಡಿದ್ದೇ ತೀರ್ಪನ್ನ ಪ್ರಶ್ನಿಸಿ ಅರ್ಜಿಯನ್ನ ಹಾಕುವಂತೆ ವಕೀಲರಿಗೆ ಹೇಳಲಾಗಿದೆ. ತಿಂಗಳ ಒಳಗಾಗಿ ಸ್ಟೇ ತಂದಿಲ್ಲ ಅಂದ್ರೆ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತೆ. ಜೈಲ್ ಒಳಗಡೆ ಇದ್ಕೊಂಡು ಶಾಸಕ ಸ್ಥಾನಕ್ಕೆ ಕುತ್ತಂತೆ. ಗಾಲರಿ ಜೀವಾವಧಿ ಶಿಕ್ಷೆ. ಈಗ ಹೈಕೋರ್ಟ್ ಅದಕ್ಕೆ ಸ್ಟೇ ಕೊಡಬೇಕು. ಸ್ಟೇ ಕೊಟ್ಟರೆ ಮಾತ್ರ ಆ ಒಂದು ಶಿಕ್ಷೆ ಪ್ರಮಾಣ ಏನು ಪ್ರಕಟ ಆಗಿದೆಯಲ್ಲ ಅದಕ್ಕೂ ಸ್ಟೇ ಆದಂತಾಗುತ್ತೆ. ಶಾಸಕ ಸ್ಥಾನ ಉಳಿಯುತ್ತೆ. ಇಲ್ಲ ಅಂದ್ರೆ ಕೋತ ಶಾಸಕ ಸ್ಥಾನ. ಶಾಸಕ ವಿನಯ್ ಕುಲಕರ್ಣಿ ವಕೀಲರ ಟೀಮ್ ಫುಲ್ ಆಕ್ಟಿವ್ ಆಗಿದೆ. ಹೀಗಾಗಿ ಶಾಸಕ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಕಾನೂನು ಹೋರಾಟ. ಇತ್ತ ಸಿಬಿಐ ಕೂಡ ಆಕ್ಷೇಪಣೆಗೆ ಎಲ್ಲಾ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಗೊತ್ತು ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅವ್ರದ್ದು ಅಂತ. ಸೊ ಹೀಗಾಗಿ ಸಿಬಿಐ ಲಾಯರ್ಸ್ಗಳು ಕೂಡ ರೆಡಿ ಆಗಿದ್ದಾರೆ. ಅವ್ರು ಮೊನ್ನೆನೇ ಮಾತನಾಡುವಂತ ಸಂದರ್ಭದಲ್ಲಿ ಪೆರ್ಲಾ ಅನ್ನುವಂತ ವಕೀಲರು ಅವ್ರು ನೆಕ್ಸ್ಟ್ ಹೈಕೋರ್ಟ್ಗೆ ಹೋದ್ರೆ ಅಲ್ಲೂ ಕೂಡ ನಾವು ವಾದಿಸ್ತೀವಿ ಅಂತ. ಸಂಗ್ರಹಿಸಿದಂತ ಸಾಕ್ಷ್ಯಗಳು, ಸಂಚು ರೂಪಿಸಿದ್ದಕ್ಕೆ ಸಾಕ್ಷ್ಯಗಳು, ಕೊಲೆಯಲ್ಲಿ ಭಾಗಿಯಾಗಿರುವಂತದ್ರ ಬಗ್ಗೆ ಇರುವಂತ ಸಾಕ್ಷ್ಯಗಳ ಸಮೇತ ಮತ್ತೆ ಹೈಕೋರ್ಟ್ನಲ್ಲಿ ಆಕ್ಷೇಪಣೆಗೆ ಸಿಬಿಐ ಕೂಡ ರೆಡಿ ಆಗಿದೆ. ಇದು ಇಡೀ ದೇಶದಲ್ಲೇ ಲ್ಯಾಂಡ್ ಮಾರ್ಕ್ ಆಗಿರುವಂತ ಒಂದು ತೀರ್ಪು. ಒಬ್ಬ ಶಾಸಕ, ಮಾಜಿ ಸಚಿವ, ಕೊಲೆಘಟಕ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳೆಲ್ಲ ಸಿಕ್ಕಿರುವಂತ ನಂತರನೇ ಜೀವಾವಧಿ ಶಿಕ್ಷೆ ಆಗಿರೋದು. ಕಾದ್ ನೋಡೋಣ ಏನೇನಾಗುತ್ತೆ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಹೈಕೋರ್ಟ್ಗೆ ಯಾವಾಗ ಅರ್ಜಿ ಹಾಕ್ತಾರಂತೆ, ಮತ್ತೆ ವಕೀಲರ ಜೊತೆ ಈಗ ಆಲ್ರೆಡಿ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಸೋಮವಾರ ಆಗ್ಬೋದೇನೋ. ಅದರ ಜೊತೆಗೆ ವಿನಯ್ ಕುಲಕರ್ಣಿ ಜೈಲಿಗೆ ಹೋದ್ಮೇಲೆ ಯಾವ ರೀತಿ ಕಾಲ ಕಳೀತಾ ಇದ್ದಾರೆ ಈಗ ಅಂತ, ಯಾವ ರೀತಿಯಾದಂತ ನರಕ ಯಾತನೆ ಅನುಭವಿಸುವಂತಾಗಿದೆ ಜೀವಾವಧಿ ಶಿಕ್ಷೆ ಘೋಷಣೆ ಆದ್ಮೇಲೆ? ಪೃಥ್ವಿ, ಧಾರವಾಡದ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ದೋಷಿಯಾಗಿ ಪರಪ್ಪನ ಅಗ್ರಹಾರ ಸೇರಿರ್ತಕ್ಕಂತಹ ಶಾಸಕ ಅಂದ್ರೆ ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಅವರು ಚಡ್ಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಅವರು ಶಾಸಕರಾಗಿ ಒಂದು ರೀತಿ ಐಷಾರಾಮಿ ಜೀವನ ನಡೆಸಿದ್ರು. ಆದ್ರೆ ಪರಪ್ಪನಗರದಲ್ಲಿ ಯಾವುದೂ ಕೂಡ ಸಿಗೋದಿಲ್ಲ. ಸದ್ಯ ಅವರನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇಡಲಾಗಿದೆ. ದರ್ಶನ್ ಇರ್ತಕ್ಕಂಥ ಸೆಲ್ಲಿನ ಮಾರ್ದೂರ ಅಂತಂದ್ರೆ ಮೂರನೇ ಡಿ ಬ್ಯಾರಕ್ ನ ಮೂರನೇ ಕೊಠಡಿಯಲ್ಲಿ 17 ಜನ ಏನು ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ದೋಷಿಗಳಾಗಿದ್ದಾರೆ ಎಲ್ಲರೂ ಕೂಡ ಆ ಒಂದು ಕೊಠಡಿಯಲ್ಲಿ ಇದ್ದಾರೆ. ಅವರಿಗೆ ಸಾಮಾನ್ಯ ಕೈದಿಗಳ ರೀತಿಯಲ್ಲಿ ಅವರಿಗೆಲ್ಲ ರೀತಿಯನ್ನ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇವತ್ತು ಬೆಳಿಗ್ಗೆ ಕೂಡ ಕಳೆದ 2 ದಿನಗಳಿಂದ ಸರಿಯಾಗಿ ಊಟ ಮಾಡ್ತಾ ಇಲ್ಲ. ರಾತ್ರಿ ಚಪಾತಿ ಕೊಟ್ಟಿದ್ರು ಸರಿ, ಅದನ್ನು ಕೂಡ ಸೇವಿಸಲಿಲ್ಲ. ಬೆಳಿಗ್ಗೆ ಅನ್ನ ಸಾಂಬಾರ್, ಮುದ್ದೆ ಮತ್ತೆ ಏನು ಮಜ್ಜಿಗೆನ ಕೊಟ್ಟಿದ್ರು, ಅದನ್ನು ಕೂಡ ಸರಿಯಾಗಿ ಸೇವಿಸ್ತಿಲ್ಲ. ಅವರು ಚಿಂತಾಕ್ರಾಂತರಾಗಿದ್ದಾರೆ. ಯಾರ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಒಂದ್ ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಕ್ವಾರಂಟೈನ್ ಸೆಲ್ ಅಲ್ಲಿ ಅಲ್ಲಿನ ಸಿಬ್ಬಂದಿಗಳಿರ್ತಾರೆ. ಬೇರೆ ಯಾರು ಕೂಡ ಅಲ್ಲಿ ಹೆಚ್ಚಿನ ಜನ ಕೈದಿಗಳು ಇರೋದಿಲ್ಲ. ಮೇನ್ ಜೈಲ್ ಇದೆ, ಅಲ್ಲಿ ಇರ್ತಾರೆ. ಹಾಗಾಗಿ ಇವರು ಒಂದ್ ರೀತಿಯಲ್ಲಿ ಪ್ರತ್ಯೇಕವಾಗಿರೋದ್ರಿಂದ ಅವರಿಗೆ ಯಾವುದೇ ರೀತಿ ಒಡನಾಟ ಇರೋದಿಲ್ಲ. ಮತ್ತೆ ಯಾರ ಜೊತೆ ಮಾತುಕತೆ ಕೂಡ ಹೆಚ್ಚಾಗಿ ಆಡ್ತಾ ಇಲ್ಲ. ಜೊತೆಗೆ ಅವರ ಒಂದು ಆಲೋಚನೆ ಏನು ಅಂತಂದ್ರೆ, ಈಗಾಗಲೇ ಹೈಕೋರ್ಟ್ ನಲ್ಲಿ ಈ ಒಂದು ಏನು ಸ್ಪೆಷಲ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಆದಂತಹ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗೋದಕ್ಕೆ ಈಗಾಗಲೇ ಅವರ ವಕೀಲರ ತಂಡದ ಜೊತೆ ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ 1 ತಿಂಗಳೊಳಗಡೆ ಅವರು ಸ್ಟೇ ನ ತಗೊಳ್ಬೇಕಿಲ್ಲ ಅಂತಂದ್ರೆ ಅವರ ಶಾಸಕ ಸ್ಥಾನ ಅನರ್ಹಗೊಳ್ತದೆ. ಹಾಗಾಗಿ ಅವರು ಕೂಡ ಆ ಒಂದು ಚಿಂತೆಯಲ್ಲಿದ್ದಾರೆ. ಜೊತೆಗೆ ಏನು ಅವರ ವಕೀಲರ ಜೊತೆ ಮಾತುಕತೆ ಮಾಡಿ ಹೇಗಾದ್ರೂ ಮಾಡಿ ಈ ಒಂದು ಪ್ರಕರಣದಿಂದ ಹೊರಬರೋರಿಗೆ ಏನೇನು ಆಲೋಚನೆ ಮಾಡ್ಬೇಕು ಆ ರೀತಿ ಅದರಲ್ಲಿ ಅವರು ಚಿಂತೆ ಮಾಡ್ತಾರೆ. ಜೊತೆಗೆ ತನ್ನ ಏನು ಸಹಪಾಠಿಗಳಿದ್ದಾರೆ ಈಗ ಈ ಒಂದು ಪ್ರಕರಣದಲ್ಲಿ 17 ಜನ ಏನಿದ್ದಾರೆ ಅವ್ರ ಜೊತೆ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸದ್ಯ ಪರಪ್ಪನಗರ ಜೈಲಿನಲ್ಲಿ ಒಬ್ಬ ಸಾಮಾನ್ಯ ಕೈದಿಯಾಗಿ ಅವ್ರು ಇರ್ತಕ್ಕಂಥದ್ದು. ಜೊತೆಗೆ ಅವರಿಗೆ ಊಟ ಮಾಡ್ಲಿಕ್ಕೆ, ಜೊತೆಗೆ ನಿದ್ದೆ ಕೂಡ ತಡರಾತ್ರಿ 3 ಗಂಟೆವರೆಗೂ ನಿದ್ದೆ ಮಾಡಿರಲಿಲ್ಲ. ಚಿಂತೆ ಮಾಡ್ತಾ ಇದ್ರು, ಒಂದ್ ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಪೃಥ್ವಿ, ಓಕೆ, ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.